ಹೊಳೆನರಸೀಪುರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 7 ವರ್ಷ 239 ದಿನಗಳ ಯಶಸ್ವಿ ಸೇವೆಯನ್ನು ಸ್ಮರಿಸಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸಿದರು. ಶ್ರೀ ಜಯಚಾಮರಾಜೇಂದ್ರ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿ ಸಿಹಿ, ಹಣ್ಣು ಮತ್ತು ಬ್ರೆಡ್ ವಿತರಿಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಡಿ. ಲಕ್ಷ್ಮಣ್ ಅವರು ಸಿದ್ದರಾಮಯ್ಯ ನೀಡಿದ ಭರವಸೆ ಮತ್ತು ಗ್ಯಾರಂಟಿ ಯೋಜನೆಗಳ ಮೂಲಕ ಕೋಟ್ಯಾಂತರ ಕುಟುಂಬಗಳಿಗೆ ನೇರ ಸವಲತ್ತು ದೊರಕುತ್ತಿದ್ದು, ಇದರ ಪರಿಣಾಮ ರಾಜ್ಯದ ಆದಾಯದಲ್ಲಿ ನಂಬರ್ 1 ಸ್ಥಾನಕ್ಕೆ ಕರ್ನಾಟಕ ಸಹಾಯಕವಾಗಿದೆ ಅಂತ ಹೇಳಿದರು. ಅವರ ರಾಜಕಾರಣದ ಜೀವನದ ಹಿಸ್ಟ್ರಿನಲ್ಲಿ ಸಮಾಜವಾದಿ ಪಕ್ಷದಲ್ಲಿ ನಿಂತು MLA ಆಗಿ ಶೋಷಿತರ, ದೀನ ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗಗಳ ಅಂದರೆ ಹಿಂದುಳಿದ ವರ್ಗದವರು ಅಂದರೆ ಅಹಿಂದದವರು ಅಂತ ಮಾತ್ರ ಭಾವಿಸ್ತೀರ. ಸಿದ್ದರಾಮಯ್ಯನವ್ರ ತಲೆ ಒಳಗಡೆ ಅದಿಲ್ಲ. ಯಾವುದೇ ಒಂದು ಒಕ್ಕಲಿಗ ಸಮಾಜ ಇರ್ಬೋದು, ಲಿಂಗಾಯತ ಸಮಾಜ ಇರ್ಬೋದು, ಬ್ರಾಹ್ಮಣ ಸಮಾಜ ಇರ್ಬೋದು, ಅದರಲ್ಲಿ ಕಡೆ ಪ್ರಜೆ ಇರ್ತಾರೆ. ಪುರೋಹಿತೆ ಮಾಡೋ ಬ್ರಾಹ್ಮಣದಲ್ಲಿ ಅವರೂ ಅಹಿಂದ. ಒಕ್ಕಲಿಗ ಸಮಾಜದಲ್ಲಿ ಇವತ್ತು ಈ ಸರ್ಕಾರಿ ಸವಲತ್ತನ್ನೇ ಪಡೆದೇ ಇರ್ತಕ್ಕಂಥವ್ರು ಇರ್ತಲ್ಲ, ಅವರು ಅಹಿಂದ. ಅದರಿಂದ ಹೇಳ್ತೀವಿ, ಹೊಳೆನರಸೀಪುರದಲ್ಲಿ ಇವತ್ತು ಈ ದಿನ ಮಾನ್ಯ ಮುಖ್ಯಮಂತ್ರಿಗಳು 7 ವರ್ಷದ 239ನೇ ದಿನ ನೆನ್ನೆಗೆ ಮುಗಿದಿದೆ. ಅದರ ಪ್ರತಿಕ್ರಿಯೆಯಾಗಿ ನಾವಿವತ್ತು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮಾಜಿ ಈ ಸಂದರ್ಭದಲ್ಲಿ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಮಂಜುಳಾ, ಡಾಕ್ಟರ್ ಸೆಲ್ವಕುಮಾರ್, ಡಾಕ್ಟರ್ ಕುಸುಮಾ, ಡಾಕ್ಟರ್ ಪ್ರೀತಿ, ಡಾಕ್ಟರ್ ಸತ್ಯಪ್ರಕಾಶ್, ಮುಖಂಡರುಗಳಾದ HV ಪುಟ್ಟರಾಜು, ರವಿಕುಮಾರ್, ಸುದರ್ಶನ್ ಬಾಬು, ಶಿವಕುಮಾರ್, ಪ್ರಸನ್ನಕುಮಾರ್, ಗೋವಿಂದರಾಜು, ಧರ್ಮೇಗೌಡ, ಯೋಗಣ್ಣ, MS ಮಂಜೇಗೌಡ, ಉಮೇಶ್, ಲಕ್ಕೇಗೌಡ, HN ರಾಘವೇಂದ್ರ, KK ಲೋಕೇಶ್, ಬಾಬರ್, ಮುಜಾಹಿದ್ ಪಾಷಾ, ಮದತಲಿ, ಗಂಗಾಧರಾಚಾರಿ, ಬಿಟ್ಗೌಡನಹಳ್ಳಿ ನಾಗರಾಜ, ಹರಿಹರಪುರ ಮಹೇಶ, ಜಿಷನ್ ಅಲಿ, ಲಲಿತಾ, ಕೇಶವಮೂರ್ತಿ, ಕಿಟ್ಟಿ, ಚಂದು, ಸೋಮೇಗೌಡ, ಜಗನ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.